ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇತ್ತ ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಇತ್ತ ಮಂಡ್ಯದಲ್ಲಿ ದಲಿತ ಸಿಎಂ ಆಗಬೇಕು ಎನ್ನುವಂತ ಆಗ್ರಹ ಕೇಳಿ ಬಂದಿದೆ. ದಲಿತ ಸಂಘಟನೆಯವರು ಈ ರೀತಿಯಾದಂತಹ ಆಗ್ರಹ ಅಥವಾ ಬೇಡಿಕೆಯನ್ನ ಸರ್ಕಾರದ ಮುಂದಿಟ್ಟಿದ್ದಾರೆ. ದಲಿತ ಸಿಎಂ ಮಾಡುವಂತೆ ಮುಖಂಡರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ ದಲಿತ ಸಂಘಟನೆಗಳಿಂದ ಆಗ್ರಹ ಕೇಳಿ ಬಂದಿದೆ. ದಲಿತ ನಾಯಕರಲ್ಲಿ ಒಬ್ಬರಿಗೆ ಸಿಎಂ ಸ್ಥಾನವನ್ನ ಕೊಡಬೇಕು. ಮಲ್ಲಿಕಾರ್ಜುನ್ ಖರ್ಗೆ, ಡಾಕ್ಟರ್ ಜಿ ಪರಮೇಶ್ವರ್, ಮುನಿಯಪ್ಪ, ಮಹದೇವಪ್ಪ, ಜಾರಕಿಹೊಳಿ ಇವರಲ್ಲಿ ಒಬ್ಬರಿಗೆ ಸಿಎಂ ಸ್ಥಾನವನ್ನು ನೀಡಿ ಅಂತ ಕೇಳ್ಕೊಂಡಿದ್ದಾರೆ. ಸರ್ಕಾರಕ್ಕೆ ದಲಿತ ಉದ್ಯಮಿ ಸುರೇಶ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ದಲಿತ ಮುಖಂಡ ಡಾಕ್ಟರ್ ವೆಂಕಟಸ್ವಾಮಿ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಹೈಕಮಾಂಡ್ಗೆ ದಲಿತ ಸಂಘಟನೆ ಈ ರೀತಿಯಾಗಿ ಮನವಿ ಅಥವಾ ಆಗ್ರಹವನ್ನು ಮಾಡಿದೆ. ದಲಿತ ಸಿಎಂ ಮಾಡದಿದ್ರೆ ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕ್ತೀವಿ ಅಂತ ಇದೇ ವೇಳೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ವತಂತ್ರ ಬಂದಾಗಿನಿಂದಲೂ ಕಾಂಗ್ರೆಸ್ ದಲಿತರಿಗೆ ಸಿಎಂ ಸ್ಥಾನ ನೀಡದೆ ಅನ್ಯಾಯವನ್ನ ಮಾಡ್ತಾ ಇದೆ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಈ ಬಾರಿ ದಲಿತ ಸಿಎಂ ಮಾಡದೇ ಇದ್ರೆ ವಿಧಾನಸೌಧಕ್ಕೆ ದಲಿತರು ಮುತ್ತಿಗೆಯನ್ನು ಹಾಕಿ ದಲಿತ ಕ್ರಾಂತಿಯ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ದಲಿತ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ, ಡಾಕ್ಟರ್ ಜಿ ಪರಮೇಶ್ವರ್, ಮುನಿಯಪ್ಪ, ಮಹದೇವಪ್ಪ, ಜಾರಕಿಹೊಳಿ ಇವರಲ್ಲಿ ಒಬ್ಬರಿಗೆ ಸಿಎಂ ಸ್ಥಾನವನ್ನು ನೀಡಬೇಕು ಎನ್ನುವಂಥ ಒತ್ತಾಯ ಕೇಳಿ ಬಂದಿದೆ. ನಾವು ಯಾವ ಪಾರ್ಟಿ ವಿರುದ್ಧನೂ ಅಲ್ಲ, ನಾವು ಪರ ನಮ್ಮ ದಲಿತರಿಗೆ ನ್ಯಾಯ ಸಿಕ್ಕಲಿ. ಇವತ್ತು ಏನು 78 ವರ್ಷ ಆಯಿತು ಸ್ವಾತಂತ್ರ್ಯ ಸಿಕ್ಕಿ, ನಮ್ಮ ದಲಿತರನ್ನ ಬಳಸ್ಕೊಂಡಿದ್ದಾರೆ ಹೊರತು ಅವ್ರಿಗೆ ಯಾವುದೇ ಆದಂಥ ಒಳ್ಳೆ ಸ್ಥಾನಮಾನಗಳು ಸಿಕ್ಕಿಲ್ಲ. ಇವತ್ತಿನ ದಿವಸ ನಮ್ಮ ಕರ್ನಾಟಕದಲ್ಲೇ ದಲಿತರಿಗೆ ಕೊಡ್ತಾರೆ 48,000 ಕೋಟಿ ಕೊಟ್ಟು ಅದೇ ಹಿಂದಿನ ಬಾಗಿಲಿನಲ್ಲಿ ತಗೊಂಡೋಗ್ಬಿಡ್ತಾರೆ. ಯಾವ ದಲಿತರ ಮನೆಗೂ ಸೇರಲ್ಲ. ಅದು ಹೆಂಗಂದರೆ ಮೊಸರನ್ನು ಹೊಟ್ಟೆ ತುಂಬ ತಿಂದು ಕುರಿ ಮೂತಿಗೆ ಒಡಿಸೋ ಥರ ನಮ್ಮ ಕಥೆಗಳು ಹಂಗಾಗಿದೆ. ಅದರಿಂದ ದಲಿತರನ್ನೇ ನೀವು ಬಂದ್ಬಿಟ್ಟು ಮುಖ್ಯಮಂತ್ರಿ ಮಾಡಿ. ದಲಿತರು ಯಾರಾದರೂ ಕೇಳೋಂಗಿಲ್ಲ. ದಲಿತರು ಬಂದ್ಬಿಟ್ಟು ಯಾವ ದಲಿತರು ಮುಖ್ಯಮಂತ್ರಿ ಆಗಿರ್ತಾರೋ ಅವ್ರಿಗೆ ಆ ಹೊಟ್ಟೆ ಹಸಿವು ಗೊತ್ತು, ಕಣ್ಣೀರಿನ ಬೆಲೆ ಗೊತ್ತು, ಇನ್ನೊಬ್ಬರ ಹೊಟ್ಟೆ ಹಸಿನ ಆ ಬೆಲೆ ಗೊತ್ತು ಅವರಿಗೆ. ಅದರಿಂದ ಅವ್ರು ಯಾವ ತಪ್ಪು ಮಾಡಲ್ಲ. ಕಷ್ಟದಲ್ಲಿ ಇರೋರಿಗೆ, ಬಡವರಿಗೆ, ಬಗ್ಗರಿಗೆ, ಬರೀ ದಲಿತರೇ ಅಲ್ಲ, ಎಲ್ಲ ರಾಜ್ಯದಲ್ಲಿ ಯಾರು ಕಷ್ಟದಲ್ಲಿದ್ದಾರೋ ಅವ್ರಿಗೆಲ್ಲ ಹೋಗಿ ಅವ್ರ ಮನೇಲಿ ಕೂತು ಸಹಾಯ ಮಾಡೋಂಥ ಆ ಒಂದು ಮನೋಭಾವನೆ ಇರುವಂಥವರು ದಲಿತರು. ರಾಜ್ಯ ಮುಖಂಡರಾದ ವೆಂಕಟಸ್ವಾಮಿ ಅವರು ಮತ್ತು ನಮ್ಮ ಸುರೇಶ್ ರಾಜ್ ಅವರು ಮತ್ತು ಇಲ್ಲಿನ ಸ್ಥಳೀಯ ನಾಯಕರುಗಳು ಸೇರಿದಂತೆ ನಾನು ಡಾಕ್ಟರ್ ಯಶವಂತ್ ಸಂತೇಜ, ರಾಜ್ಯ ದಲಿತ ಕರ್ನಾಟಕ ದಲಿತ ಸಂಘಟನೆ ದಲಿತ ಸಂಘಟನೆಗಳ ಒಕ್ಕೂಟದ ಮುಖ್ಯ ಒತ್ತಾಯ ಏನಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ಸುಮಾರು ದಲಿತರಿಗೆ ಕಾಂಗ್ರೆಸ್ ಪಕ್ಷದಿಂದ ಭಾರಿ ಅನ್ಯಾಯ ಆಗಿದೆ. ರಮಾನಂದ್ ಇಷ್ಟು ಜನ ಇಲ್ಲಿ ನಾವು ಸೇರಿದ್ದೇವೆ. ಈ ಮೂಲಕ ಕಾಂಗ್ರೆಸ್ನ ಹೈಕಮಾಂಡ್ಗೆ ಒಂದು ಹಕ್ಕೊತ್ತಾಯವನ್ನು ಮಂಡಿಸ್ತಾ ಇರ್ತಕ್ಕಂಥ ದಲಿತ ಸಂಘಟನೆಗಳ ಒಕ್ಕೂಟ ಮಂಡ್ಯದಿಂದ ರಾಹುಲ್ ಗಾಂಧಿಯವರಿಗೆ, ಸೋನಿಯಾ ಗಾಂಧಿಯವರಿಗೆ ನಾನು ಮನವಿ ಮಾಡ್ತಾಯಿದ್ದೀನಿ, ಒತ್ತಾಯಪೂರ್ವಕವಾದಂಥ ಮನವಿ ಮಾಡ್ತಾಯಿದ್ದೀನಿ. ದಲಿತ ಮುಖ್ಯಮಂತ್ರಿ ಬದಲಾವಣೆ ಕೂಗು ಕಾಂಗ್ರೆಸ್ಸಲ್ಲಿದೆ. ದಲಿತ ಮುಖ್ಯಮಂತ್ರಿ ಆಗಬೇಕೆಂಬ ಕೂಗು ದಲಿತ ಸಂಘಟನೆಗಳ ಒಕ್ಕೂಟದಿಂದ ಇದೆ. ಆಯ್ಕೆ ನಿಮಗೆ ಬಿಟ್ಟಿರುವಂಥದ್ದು. ಕಾಂಗ್ರೆಸ್ ಪಕ್ಷ ಕಳೆದ 78 ವರ್ಷಗಳಿಂದ ತಮ್ಮ ಆಳ್ವಿಕೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ಗೆ ಮೋಸ ಮಾಡಿದ್ದೀರಿ. ಅವ್ರನ್ನ ಪ್ರಧಾನಮಂತ್ರಿ ಮಾಡ್ತೀವಿ ಅಂತೇಳಿ ಮಾಡಿಲ್ಲ. ಕರ್ನಾಟಕದಲ್ಲಿ ದಲಿತರೊಬ್ಬರನ್ನು ಮುಖ್ಯಮಂತ್ರಿ ಮಾಡಬೇಕಂತೇಳಿ ಆಗಿನ ಬಸವಲಿಂಗಪ್ಪ, ಎನ್ ರಾಚಯ್ಯ, ಕೆ ಎಚ್ ರಂಗನಾಥ್ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ಅವರ ಕಾಲದಿಂದ ಹಿಡಿದು ಇದುವರೆಗೂ ಆಗಿಲ್ಲ. ಇತ್ತೀಚೆಗೆ 2 ಸಲ ಮುಖ್ಯಮಂತ್ರಿ ಹುದ್ದೆಗೆ ವಂಚಿತರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಅಖಿಲ ಭಾರತ ಮಟ್ಟಕ್ಕೆ AICC ಅಧ್ಯಕ್ಷರಾಗಿದ್ದಾರೆ. ಅವರು 2 ಸಲ 3 ಸಲ ವಂಚಿತರಾಗಿದ್ದಾರೆ.